ಇವತ್ತು ನಾವು ಅಣಬೆಯಿಂದ ಒಂದು ದಿಢೀರ್ ಬಗೆ ಮೇಲೋಗರ ಹರಿಯಾಲಿ ಮಶ್ರೂಮ್ ಹೇಗೆ ಮಾಡೋದಂತ ನೋಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಒಂದು ಬಾಣಲೆಗೆ 1 ದೊಡ್ಡ ಚಮಚ ಎಣ್ಣೆ ಹಾಕಿದ್ದೇನೆ. ಇದಕ್ಕೆ 8ರಿಂದ 10 ಬೆಳ್ಳುಳ್ಳಿ ಹೆಸರುಗಳನ್ನು ಸಿಪ್ಪೆ ತೆಗೆದು ಹಾಕಿದ್ದೇನೆ. ಹಾಗೆಯೇ 4 ಹಸಿಮೆಣಸು ಹಾಕಿದ್ದೇನೆ. 3ರಿಂದ 4 ಹಸಿಮೆಣಸು ಹಾಕ್ಬೋದು. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಬೋದು. ಪಾಲಕ್ ಎಲೆಗಳು 1 ಗೊಂಚಲಾಗುವಷ್ಟು ಎಲೆಗಳನ್ನು ಮಾತ್ರ ಹಾಕಿದ್ದೇನೆ, ದಂಟು ಹಾಕಿಲ್ಲ. ಚೆನ್ನಾಗಿ ತೊಳೆದು ಹಾಕ್ಕೊಳ್ಬೇಕು. ಒಂದು 3ರಿಂದ 4 ನಿಮಿಷ ಪಾಲಕ್ ಎಲೆಗಳನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಮಧ್ಯೆ ಮಧ್ಯೆ ಹೀಗೆ ಸೌಟಿನಿಂದ ಮುಚ್ಚುತ್ತಾ ಇರಬೇಕು. ಈ ಮಶ್ರೂಮ್ ಬಗೆ ಇದೆ ನೋಡಿ, ತುಂಬಾ ರುಚಿಯಾಗಿರ್ತದೆ. ಅನ್ನದ ಜೊತೆ ಮತ್ತು ಚಪಾತಿ ಜೊತೆಗೆಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಪೂರಿ ಜೊತೆಗೂ ಕೂಡ ಬಡಿಸ್ಬೋದು. ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಬೇಗನೆ ಆಗ್ತದೆ. ಅಣಬೆಯಿಂದ ಮಾಡೋ ಯಾವುದೇ ಬಗೆ ಆದರೂ ಅಷ್ಟೇ ಬೇಗನೆ ಮಾಡ್ಕೊಳ್ಬೋದು. ಈ ಹಂತಕ್ಕೆ ಸರಿಯಾಗಿ ಬಾಡಿಸಿದ ಮೇಲೆ ಪಾಲಕ್ ಎಲೆಗಳನ್ನ ನಾವು ಗ್ಯಾಸ್ನ ಆಫ್ ಮಾಡ್ಬೋದು. ಒಂದು ಸಣ್ಣ ಗೊಂಚಲಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ದಂಟು ಸಮೇತ ಹಾಕಿದ್ದೇನೆ. ಇದು ಪೂರ್ತಿ ತಣ್ಣದ ಮೇಲೆ ಇದನ್ನು ತೆಗೆದು ಒಂದು ರುಬ್ಬುವ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು. ಬೇಕಿದ್ರೆ ನೀವು ಸ್ವಲ್ಪ ನೀರು ಹಾಕಿ, ನೀರು ಹಾಕದೇನೂ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೋದು. ಅದರಲ್ಲಿ ತೇವಾಂಶ ಇರ್ತದೆ ಎಲೆಯಲ್ಲಿ. ಇದೀಗ ಹರಿಯಾಲಿ ಮಸಾಲೆ ರೆಡಿಯಾಗಿದೆ. ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಬಾಣಲೆಗೆ 2 ದೊಡ್ಡ ಚಮಚ ಆಗುವಷ್ಟು ಬೆಣ್ಣೆ ಹಾಕಿದ್ದೇನೆ. ನಂತರ ಅದಕ್ಕೆ 1 ಇಂಚು ಗಾತ್ರದ ಚಕ್ಕೆ ಮತ್ತು 3 ಲವಂಗ ಹಾಕಿದ್ದೇನೆ. ಅದನ್ನು ಹುರ್ಕೊಂಡು 2 ಈರುಳ್ಳಿಯನ್ನು ತೆಳ್ಳಗೆ ಹೀಗೆ ಹೆಚ್ಚಿ ಹಾಕಿದ್ದೇನೆ. ಈರುಳ್ಳಿಯನ್ನು 1-2 ನಿಮಿಷ ನಾವು ತಿರುವುತ್ತಾ ಬಾಡಿಸ್ಕೊಳ್ಬೇಕು. ನಂತರ ಮತ್ತೆ ಮುಚ್ಚಳನ ಮುಚ್ಚಿ ಮಧ್ಯಮ ಉರಿಯಲ್ಲಿ ಈರುಳ್ಳಿ ಚೆನ್ನಾಗಿ ಆ ಬೆಣ್ಣೆಯಲ್ಲೇ ಮೆತ್ತಗಾಗಿ ಬೇಯಬೇಕು. ಹಾಗೆ ಬೇಯಿಸ್ಕೊಳ್ಬೇಕು. ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗೋದು ಬೇಡ, ಮೆತ್ತಗಾಗಿ ಬೇಯಬೇಕು. ಒಂದು 3 ನಿಮಿಷ ಮಧ್ಯಮ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಿದ್ದೇನೆ. ನಂತರ ಇದಕ್ಕೆ ಅಣಬೆ ಹಾಕಬೇಕು. 200 ಗ್ರಾಮ್ ಆಗುವಷ್ಟು ಅಣಬೆ ಬಟನ್ ಮಶ್ರೂಮ್ ತಗೊಂಡಿದ್ದೇನೆ. ಒಂದೊಂದು ಅಣಬೆನ 2 ಭಾಗಗಳಾಗಿ ಕಟ್ ಮಾಡಿ ಹಾಕಿದ್ದೇನೆ. ಒಮ್ಮೆ ಚೆನ್ನಾಗಿ ಕಲಿಸ್ಬೇಕು. ಮತ್ತೆ ಮುಚ್ಚಳ ಮುಚ್ಚಿ 5 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸಬೇಕು. ಈಗ ಇದಕ್ಕೆ ಉಪ್ಪು ಹಾಕಬೇಕು. 5 ನಿಮಿಷ ಬೇಯಿಸಿ ಆದಮೇಲೆ ಅದರಲ್ಲಿ ನೀರು ಒಡೆದಿರ್ತದೆ. ನಾನು 1 ಚಮಚ ಉಪ್ಪು ಹಾಕಿದ್ದೇನೆ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಮ್ಮೆ ಚೆನ್ನಾಗಿ ಕಲಸಿ ನಂತರ ನಾವು ಮಾಡಿಟ್ಕೊಂಡಂಥ ಹಸಿರು ಮಸಾಲೆ ಪೇಸ್ಟನ್ನು ಹಾಕಿ ಮತ್ತೆ ಕಲಿಸ್ಬೇಕು. ಇದು ಸ್ವಲ್ಪ ಗ್ರೇವಿ ಥರ ಇರ್ತದೆ. ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಗ್ರೇವಿನ, ಸ್ವಲ್ಪ ದಪ್ಪ ಗಟ್ಟಿ ಇರಬೇಕು. ಹಾಗಾಗಿ ನಾನು 1 ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೇನೆ. ನಿಮಗೆ ಹೇಗೆ ಬೇಕೋ ಆ ಹದಕ್ಕೆ ನೀವು ಅದನ್ನು ಮಾಡ್ಕೊಳ್ಬೋದು. ಸ್ಥಿರತೆನ ಚೆನ್ನಾಗಿ ಒಮ್ಮೆ ಕಲಕಿ ಇದನ್ನು ಮತ್ತೆ ಒಂದು 3 ನಿಮಿಷ ಮಧ್ಯಮ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳಿಕ್ಕಿದೆ. ಅಣಬೆ ಮತ್ತು ಪನ್ನೀರ್ಗಳನ್ನೆಲ್ಲ ತುಂಬ ಹೊತ್ತು ಬೇಯಿಸ್ಲಿಕ್ಕೆ ಹೋಗಬಾರ್ದು. ಮತ್ತೆ 3 ನಿಮಿಷ ಕುದಿಸಿ ಆದಮೇಲೆ 1 ದೊಡ್ಡ ಚಮಚ ಆಗುವಷ್ಟು ಹಾಲಿನ ಕೆನೆ ಅಥವಾ ಫ್ರೆಶ್ ಕ್ರೀಮ್ ಹಾಕಿ ಮತ್ತೆ ಅದನ್ನು ಮುಚ್ಚುತ್ತಾ ಕಲಕ್ತಾ 1 ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸ್ಕೊಂಡ್ರೆ ಸಾಕು. ಲಿಂಬೆ ರಸ ಹಾಕೋದು ಆಪ್ಷನಲ್, ಯಾಕಂದರೆ ನಾವು ಕ್ರೀಮ್ ಕೂಡ ಕೆನೆ ಕೂಡ ಹಾಕ್ತೇವೆ. ಸ್ವಲ್ಪ ಸ್ವೀಟ್ ಆಗ್ತದೆ, ಸಿಹಿ ಥರ ಬರ್ತದೆ ಟೇಸ್ಟು ಇದನ್ನು ಹಾಕಿದಾಗ, ಕೆನೆ ಹಾಕಿದಾಗ. ಆದರೆ ಲಿಂಬೆ ರಸ ಹಾಕೋದಿದ್ರೆ ಒಂದು ಅರ್ಧ ಚಮಚ ಹಾಕಿ ಅಷ್ಟೇ. ಇದನ್ನು ಚೆನ್ನಾಗಿ ಕಲಕಿ ಅನ್ನ ಅಥವಾ ಚಪಾತಿ ಜೊತೆ ಬಡಿಸ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ ನೋಡಿ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.